ಆತ್ಮೀಯ ವಿದ್ಯಾರ್ಥಿಗಳೇ, ಗಣಿತ ತರಗತಿಗಳಿಗೆ ಸ್ವಾಗತ. ಇಂದು ನಾವು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯವರು ಬಿಡುಗಡೆ ಮಾಡಿರುವ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿನ ಪ್ರಶ್ನೆಗಳನ್ನು ಬಿಡಿಸೋಣ. ಒಂದನೇ ಪ್ರಶ್ನೆ ಏನಿದೆ ಅಂದರೆ, ಕೊಟ್ಟಿರ್ತಕ್ಕಂತಹ ಜೋಡಿ ಸಮೀಕರಣಗಳು ಪರಸ್ಪರ ಸಮಾಂತರವಾಗಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಇದೆ. ಇಲ್ಲಿ A1, A2, B1, B2, C1, C2ಗಳನ್ನು ನಾವು ಬರ್ಕೊಳ್ಳೋಣ. ಸೊ A1 3, B1 2ಕ್ಕೆ, A2 2, B2 5. ಸೊ ನಮಗೆ ಸಮಾಂತರ ಅಂತ ಹೇಳಿದಾಗ A1 ಅಪಾನ್ A2 ಈಕ್ವಲ್ಸ್ B1 ಅಪಾನ್ B2 ಅನ್ನೋದು ವಿಚಾರ ಗೊತ್ತಿದೆ. C1 ಅಪಾನ್ C2 ಇವೆರಡಕ್ಕೂ ಸಮ ಇರೋಂಗಿಲ್ಲ ಅನ್ನೋದು ಗೊತ್ತಿದೆ. ಈಗ A1 3/2 ಈಕ್ವಲ್ಸ್ 2K ಅಪಾನ್ 5. ಸೊ ನಮಗೆ ಕೆ ಬೆಲೆ ಬೇಕು, ಇದನ್ನು ಓರೆ ಗುಣಾಕಾರ ಮಾಡಿರಿ. ಕೆ ಈಕ್ವಲ್ಸ್ 3/2 ಇಂಟು ಛೇದ ಅಂಶಕ್ಕೆ, ಅಂಶ ಛೇದಕ್ಕೆ. ಸೊ ಕೆ ಈಕ್ವಲ್ಸ್ 3×5 15 /4. ಕೆ ಬೆಲೆ 15/4 ಆದಾಗ ಕೊಟ್ಟಿರ್ತಕ್ಕಂಥ ಜೋಡಿ ಸಮೀಕರಣಗಳು ಸಮಾಂತರವಾಗಿ ಇರುತ್ತವೆ. ಇದು ಆಯ್ಕೆ ಎ, 15/4. ಎರಡನೇ ಪ್ರಶ್ನೆ, ಕೊಟ್ಟಿರ್ತಕ್ಕಂತಹ ಜೋಡಿ ಸಮೀಕರಣಗಳು ಎಂಥ ಪರಿಹಾರವನ್ನು ಹೊಂದಿದ್ದೇವೆ ಅಂತ. ಈಗ ಮೊದಲು ಚರಾಕ್ಷರಗಳ ಸಹಗುಣಕಗಳನ್ನು ಮತ್ತು ಸ್ಥಿರಾಂಕವನ್ನು ಬರ್ಕೊಳ್ಳೋಣ. ಸೊ A1 ಈಕ್ವಲ್ಸ್ 2, B1 ಈಕ್ವಲ್ಸ್ -5, C1 ಈಕ್ವಲ್ಸ್ 4, A2 ಈಕ್ವಲ್ಸ್ 2, B2 ಈಕ್ವಲ್ಸ್ 1, C2 ಈಕ್ವಲ್ಸ್ -8. ಈಗ ನಾವು ಇವುಗಳ ಅನುಪಾತಗಳನ್ನು ತೆಗೆದುಕೊಳ್ಳೋಣ. A1 ಅಪಾನ್ A2 ಈಕ್ವಲ್ಸ್ 2/2 ಈಕ್ವಲ್ಸ್ 1. ಸೊ B1 ಅಪಾನ್ B2 ಈಕ್ವಲ್ಸ್ -5/1 ಈಕ್ವಲ್ಸ್ -5. ಇಲ್ಲಿ A1 ಅಪಾನ್ A2 ನಾಟ್ ಈಕ್ವಲ್ ಟು B1 ಅಪಾನ್ B2 ಇದೆ. ಸೊ ಆದ್ದರಿಂದ ಕೊಟ್ಟಿರ್ತಕ್ಕಂತಹ ಸಮೀಕರಣಗಳು ಅನನ್ಯ ಪರಿಹಾರಗಳನ್ನು ಹೊಂದಿರುತ್ತವೆ. ಸೊ ಅನನ್ಯ ಪರಿಹಾರ ಅಥವಾ ಒಂದು ಪರಿಹಾರವನ್ನು ಹೊಂದಿರುತ್ತೆ. ಆಪ್ಷನ್ ಸಿ ಒಂದು ಪರಿಹಾರವನ್ನು ಹೊಂದಿದೆ. ಮೂರನೇ ಸಮಸ್ಯೆ, x ಮತ್ತು y ನ ಯಾವ ಬೆಲೆಗಳಿಗೆ 2x - 3y ಈಕ್ವಲ್ಸ್ 12 ಸಮೀಕರಣವು ಸರಿ ಹೊಂದುತ್ತದೆ ಅಂತ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಯ್ಕೆಗಳನ್ನು ನಾವು ಪರೀಕ್ಷೆ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ನಾವು ಮೂರನೇ ಆಯ್ಕೆಯನ್ನು ತಗೊಳ್ಳೋಣ. ಸೊ LHS ಈಕ್ವಲ್ಸ್ 2x - 3y. ಸೊ ಮೂರನೇ ಆಯ್ಕೆ ಏನಿದೆ ಅಂದರೆ x ಈಕ್ವಲ್ಸ್ 3, y ಈಕ್ವಲ್ಸ್ -2 ತಗೊಳ್ಳೋಣ. ಸೊ 2 × 3 -3 × -2 ಈಕ್ವಲ್ಸ್ 2 3 6, ಮೈನಸ್ ಇಂಟು ಮೈನಸ್ ಪ್ಲಸ್ 3 2 6. ಸೊ 6 + 6 ಈಕ್ವಲ್ಸ್ 12. ಸೊ ಆದ್ದರಿಂದ x ಈಕ್ವಲ್ಸ್ 3 ಮತ್ತು y ಈಕ್ವಲ್ಸ್ -2 ಆದಾಗ ಈ ಸಮೀಕರಣ ಸರಿ ಹೊಂದುತ್ತದೆ. ನಾಲ್ಕನೇದು, ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳನ್ನು ತಪ್ಪಾಗಿರುವ ಹೇಳಿಕೆಯನ್ನು ಗುರುತಿಸಿ ಅಂತ ಇದೆ. ರೇಖೆಗಳು ಸಮಾಂತರವಾಗಿದ್ದರೆ ಪರಿಹಾರವಿರುವುದಿಲ್ಲ. ಸೊ ಇದು ಸರಿಯಾದ ಹೇಳಿಕೆ. ಎರಡನೇದು, ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ. ಸೊ ರೇಖೆಗಳು ಲಂಬವಾಗಿದ್ದರೆ ಅಂತ ಹೇಳಿದರೆ ಎರಡು ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ. ಸೊ ಒಂದನ್ನೊಂದು ಛೇದಿಸುವ ರೇಖೆಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. ಆದ್ದರಿಂದ ಈ ಎರಡನೇ ಹೇಳಿಕೆ ತಪ್ಪಾಗಿದೆ. ಮೂರನೇ ಹೇಳಿಕೆ, ರೇಖೆಗಳು ಪರಸ್ಪರ ಆಯ್ಕೆಗೊಂಡರೆ ಅಪರಿಮಿತ ಪರಿಹಾರಗಳನ್ನು ಹೊಂದಿರುತ್ತವೆ. ಇದು ಸರಿಯಾದ ಹೇಳಿಕೆಯಾಗಿದೆ.
ಸೊ 4ನೇದು ರೇಖೆಗಳು ಪರಸ್ಪರ ಛೇದಿಸಿದರೆ ಒಂದು ಪರಿಹಾರವಿರುತ್ತದೆ. ಇದು ಸರಿಯಾದ ಹೇಳಿಕೆ ಇದೆ. ಹಾಗಾಗಿ ತಪ್ಪಾದ ಹೇಳಿಕೆ ಯಾವುದಪ್ಪ ಅಂತ ಹೇಳಿದರೆ ಬಿ, ರೇಖೆಗಳು ಪರಸ್ಪರ ಲಂಬವಾಗಿದ್ದರೆ ಪರಿಹಾರವಿರುವುದಿಲ್ಲ ಅನ್ನುವುದು ತಪ್ಪಾದ. 5ನೇ ಸಮಸ್ಯೆ ಇದೆ ವಿದ್ಯಾರ್ಥಿಗಳೇ. -3, -1, 1, 3 ಈ ಸಮಾಂತರ ಶ್ರೇಣಿಯ 10ನೇ ಪದ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈಗ ನಾವು ಮೊದಲು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೋಬೇಕು. ಸಾಮಾನ್ಯ ವ್ಯತ್ಯಾಸ ಡಿ ಈಕ್ವಲ್ಸ್ ನಿಮಗೆ ಅನುಕೂಲ ರೀತಿಯಲ್ಲಿ A2 - A1 ಮಾಡ್ಕೋಬೋದು, A3 - A2 ಮಾಡ್ಕೋಬೋದು, ಅಥವಾ A4 - A3 ಮಾಡ್ಕೋಬೋದು. ಸೊ ನಿಮ್ಗೆ ಅನುಕೂಲ A4 - A3 ಅಂತ ಅಂದ್ಕೊಂಡ್ರೆ ಸೊ 3 - 1 = 2. ಸಾಮಾನ್ಯ ವ್ಯತ್ಯಾಸ 2 ಇದೆ. ಇಲ್ಲಿ ಮೊದಲನೇ ಪದ ಎಷ್ಟು ಕೊಟ್ಟಿದ್ದಾರೆ? -3 ಕೊಟ್ಟಿದ್ದಾರೆ. ಪದಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ? 10. A10 = ಎಷ್ಟು ಅಂತ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. n = A + n - 1 × D. A10 = -3 + 10 - 1 ಇಂಟು ಸಾಮಾನ್ಯ ವ್ಯತ್ಯಾಸ 2 = -3 + 10ರಲ್ಲಿ 1 ಹೋದರೆ 9 × 2 = -3 + 9 2 18, 18ರಾಗ 3 ಹೋದರೆ 15. ಸೊ ಆದ್ದರಿಂದ A10ರ ಬೆಲೆ ಎಷ್ಟು ಬಂತು? 15. ಯಾವ ಆಯ್ಕೆ ಇದೆ ಅಂತ ಹೇಳಿದರೆ D = 15. ಈಗ 6ನೇ ಸಮಸ್ಯೆಯನ್ನು ನೋಡೋಣ ವಿದ್ಯಾರ್ಥಿಗಳೇ. ಒಂದು ಸಮಾಂತರ ಶ್ರೇಣಿಯಲ್ಲಿ nನೇ ಪದ an = 7 - 4n. ಆದರೆ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಈಗ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಲಿಕ್ಕೆ ಅಂದರೆ ಸಮಾಂತರ ಶ್ರೇಣಿಯ ಒಂದು ಕನಿಷ್ಠ 2 ಪದಗಳನ್ನಾದರೂ ಬರ್ಕೋಬೇಕು. ಸೊ ಹಾಗಾಗಿ n = 1 ಹಾಕಿದರೆ A1 = 7 - 4 × 1. 7 - 4 ಅಂದರೆ 4, 7ರಲ್ಲಿ 4 ಹೋದರೆ 3. n = 2 ಹಾಕಿ. A2 = 7 - 4 × 2 = 7 - 8 = -1. ಸೊ ಸಮಾಂತರ ಶ್ರೇಣಿ 3, -1 ಇತ್ಯಾದಿ ಇದೆ. ಸೊ ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ D = A2 - A1 = -1 - 3 = -4. ಸಾಮಾನ್ಯ ವ್ಯತ್ಯಾಸ -4 ಆಗಿದೆ. ಇದು ಆಯ್ಕೆ ಬಿ, -4. 7ನೇ ಸಮಸ್ಯೆ ಇದೆ. 4, A, B, 28 ಪದಗಳು ಸಮಾಂತರ ಶ್ರೇಣಿಯಲ್ಲಿದ್ದರೆ ಬಿಯ ಬೆಲೆ ಕಂಡುಹಿಡಿಯಿರಿ ಅಂತ ಇದೆ. ಈಗ ಶ್ರೇಣಿಯ ಪದಗಳು A + D, A + 2D, A + 3D ನಿಮಗೆ ಗೊತ್ತಿದೆ. ಇಲ್ಲೇನು ಕೊಟ್ಟಿದ್ದಾರೆ? 4, A, B, 28 ಕೊಟ್ಟಿದ್ದಾರೆ. ಸೊ ಮೊದಲು ನಾವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡ್ಕೊಂಡು A ಕಂಡುಹಿಡಿದು ನಂತರ B ಕಂಡುಹಿಡಿಯೋಣ. ಈಗ A + 3D = 28. 3D = 28 - A ಅಂದರೆ ಮೊದಲನೇ ಪದ ಈ A ಅಲ್ಲ. ಸೊ 3D = 28 - 4. ಸೊ 3D = 24. D = 24 / 3. 3 1 3 8. ಸೊ ಸಾಮಾನ್ಯ ವ್ಯತ್ಯಾಸ D ಎಷ್ಟು ಬಂತು? 8 ಬಂತು. ಈಗ ಈ ಪದ ಏನಾಗುತ್ತೆ ಅಂತ ಹೇಳಿದರೆ 4 + 8. ಈ ಪದ ಏನಾಗುತ್ತೆ ಅಂದರೆ 4 + 2 × 8. ಸೊ 4 + 2 8 16. 4 + 16 = 20 ಆಗುತ್ತೆ. ಸೊ ಆಯ್ಕೆ ಎ ಇದೆ. ಸೊ ಬಿಯ ಬೆಲೆ ಎಷ್ಟಾಗುತ್ತೆ ಅಂತ ಹೇಳಿದರೆ 20 ಆಗುತ್ತದೆ.
8ನೇ ಸಮಸ್ಯೆಯನ್ನು ನೋಡೋಣ. ಇಲ್ಲಿ ಎರಡು ಶ್ರೇಣಿಗಳ ಸಾಮಾನ್ಯ ವ್ಯತ್ಯಾಸ ಸಮ ಆಗಿದೆ ಅಂತ ಕೊಟ್ಟಿದ್ದಾರೆ ಮತ್ತು ಮೊದಲನೇ ಶ್ರೇಣಿಯ ಮೊದಲನೇ ಪದ 5, ಈ ಕಡೆಗೆ ಎರಡನೇ ಶ್ರೇಣಿ ಬರ್ಕೊಳ್ತೀನಿ. ಎರಡನೇ ಶ್ರೇಣಿಯ ಮೊದಲನೇ ಪದ ಇದನ್ನು A1 ಅಂದ್ಕೊಳ್ತೀನಿ, ಇದನ್ನು 8 ಅಂತ ಕೊಟ್ಟಿದ್ದಾರೆ. ಇವು ಎರಡರ ಸಾಮಾನ್ಯ ವ್ಯತ್ಯಾಸ ಸಮ ಇರೋದರಿಂದ D ಅಂತಲೇ ತೆಗೆದುಕೊಳ್ತೀನಿ. ಮೂರನೇ ಪದಗಳ ವ್ಯತ್ಯಾಸ ಕಂಡುಹಿಡಿಯಲಿ ಕೇಳಿದ್ದಾರೆ. ಇಲ್ಲಿ ಮೂರನೇ ಪದ ಸೊ A3 = 5 + 2D. ಇಲ್ಲಿ ಮೂರನೇ ಪದ A3 = A1 8 + 2D. ಇವುಗಳ ವ್ಯತ್ಯಾಸ ಕಂಡುಹಿಡಿದ್ರೆ ನಾವು ಸೊ ವ್ಯತ್ಯಾಸ = 8 + 2D - 5 + 2D ಈಕ್ವಲ್ಸ್ 8 + 2D - 5 - 2D -2D + 2D ಕ್ಯಾನ್ಸಲ್ಲು. 8ರಲ್ಲಿ 5 ಹೋದರೆ 3. ಸೊ ಮೂರನೇ ಪದಗಳ ವ್ಯತ್ಯಾಸ ಎಷ್ಟು ಬಂದಿದೆ ಅಂತ ಹೇಳಿದರೆ 3. ಆಯ್ಕೆ B 3. 9ನೇದು ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ Sn = 3n² + n ಆದರೆ ಆ ಶ್ರೇಣಿಯ ಮೂರನೇ ಪದ ಕಂಡುಹಿಡಿಯಲಿ ಕೇಳಿದ್ದಾರೆ. ಸೊ ಈಗ ನಾವು ಮೂರನೇ ಪದ ಕಂಡುಹಿಡಿಯಬೇಕು, A3 ಕಂಡುಹಿಡಿಯಬೇಕು ಅಂದರೆ S3 - S2 ಮಾಡ್ಕೊಡ್ತೀವಿ. ಈಗ S3 ಕಂಡುಹಿಡಿಯೋಣ. S2 S3 ಕಂಡುಹಿಡಿಯೋಣ. n = 2 ಆದಾಗ S2 = 3 × 2 ವರ್ಗ + 2 ಈಕ್ವಲ್ಸ್ 3 × 4 + 2 3 × 4 = 12 + 2 ಈಕ್ವಲ್ಸ್ 14. ಅದೇ ರೀತಿ n = 3 ಆದಾಗ S3 = 3 × 3 ವರ್ಗ + 3 ಈಕ್ವಲ್ಸ್ 3 × 9 + 3 3 × 9 = 27 + 3 ಈಕ್ವಲ್ಸ್ 30. ನಾವು A3 ಕಂಡುಹಿಡಿಯಬೇಕು. A3 = S3 - S2. ಸೊ A3 = S3 30 - 14 ಈಕ್ವಲ್ಸ್ 16. ಸೊ ಮೂರನೇ ಪದ ಎಷ್ಟಾಗಿದೆ? 16 ಆಗಿದೆ. ಆಯ್ಕೆ B. 10ನೇ ಸಮಸ್ಯೆ 3x² - 3 × 2x - 4 = 0. ಈ ಸಮೀಕರಣವನ್ನು ax² + bx + c ರೂಪದಲ್ಲಿ ಬರೆದಾಗ ದೊರಕುವ ಸ್ಥಿರಾಂಕ ಅಂತ ಕೇಳಿದ್ದಾರೆ. ಈಗ 3x² -3ರಿಂದ ಇದನ್ನು ಗುಣಿಸ್ಬಿಡಿ. -× + -3 2 6x -× - + 3 4 12 = 0. ಇದರಲ್ಲಿ x² ಸಹಗುಣಕ a = 3 ಇದೆ, x ಸಹಗುಣಕ b -6 ಇದೆ, ಸ್ಥಿರಾಂಕ c 12 ಇದೆ. ಸೊ ಹಾಗಾಗಿ ಸ್ಥಿರಾಂಕ 12, ಉತ್ತರ D 12. ಇದು ಸ್ಥಿರಾಂಕ c. ಇದು ಏನಿದೆ ಅಂದರೆ 2x - 3 × x + 5 = 0. ಈ ಸಮೀಕರಣದ ಒಂದು ಮೂಲವು -5 ಆದಾಗ ಮತ್ತೊಂದು ಮೂಲ ಅಂತ ಕೇಳಿದ್ದಾರೆ. 2x - 3 × x + 5 = 0. ಸೊ ಈ ಅಪವರ್ತನಗಳನ್ನು ಪ್ರತ್ಯೇಕವಾಗಿ 0ಗೆ ಸಮೀಕರಿಸಿದಾಗ 2x - 3 = 0, x + 5 = 0. ಸೊ x = -5 ಒಂದು ಮೂಲವನ್ನು ಅವರೇ ಕೊಟ್ಟಿದ್ದಾರೆ. ಈಗ ನಾವು ಇದನ್ನು ಕಂಡುಹಿಡಿಯಬೇಕು. ಸೊ 2x = -3 ಈ ಕಡೆಗೆ ಬಂದರೆ +3, x = 3 / 2. ಸೊ ಮತ್ತೊಂದು ಮೂಲ ಏನಿದೆ ಅಂದರೆ 3 / 2. ಆಯ್ಕೆ C 3 / 2. 12ನೇ ಪ್ರಶ್ನೆ x² - 2x + 1 = 0. ಈ ಸಮೀಕರಣದ ಮೂಲಗಳ ಸ್ವಭಾವವನ್ನು ಕೇಳಿದ್ದಾರೆ. ಈಗ ಮೂಲಗಳ ಸ್ವಭಾವವನ್ನು
ನಾವು ನೋಡಬೇಕಾದ್ರೆ ಶೋಧಕ ಏನು ಬರುತ್ತೆ ಕಂಡುಹಿಡ್ಕೊಳ್ತೀವಿ. ಶೋಧಕ ಈಕ್ವಲ್ಸ್ b² ಮೈನಸ್ 4ac. ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ನ ಸಹಗುಣಕ ಎ ಈಕ್ವಲ್ಸ್ ಎಷ್ಟಿದೆ? 1 ಇದೆ. ಎಕ್ಸ್ನ ಸಹಗುಣಕ ಬಿ ಈಕ್ವಲ್ಸ್ -2 ಇದೆ. ಸ್ಥಿರಾಂಕ ಸಿ ಈಕ್ವಲ್ಸ್ ಎಷ್ಟಿದೆ? 1 ಇದೆ. ಸೊ ಇದನ್ನು ಆದೇಶ ಮಾಡಿದಾಗ -2ರ ವರ್ಗ -4 ಇಂಟು ಎ ಇಂಟು ಸಿ. ಸೊ ಈಕ್ವಲ್ಸ್ -2ರ ವರ್ಗ ಅಂದರೆ 4, ಮೈನಸ್ ಇಂಟು ಪ್ಲಸ್ ಮೈನಸ್, 4 1 4, 4ರಲ್ಲಿ 4 ಹೋದರೆ 0. ಸೊ ಶೋಧಕದ ಬೆಲೆ 0 ಬಂದಾಗ ನಮಗೆ ಗೊತ್ತಿರೋ ರೀತಿಯಲ್ಲಿ ಮೂಲಗಳು ಸಮವಾಗಿರ್ತವೆ ಮತ್ತು ವಾಸ್ತವವಾಗಿರ್ತವೆ. ಆದ್ದರಿಂದ ಎ ಈಕ್ವಲ್ಸ್ ಮೂಲ ಆಯ್ಕೆ ಎ 2 ಸಮನಾದ ವಾಸ್ತವ ಮೂಲಗಳನ್ನು ಹೊಂದಿರುತ್ತದೆ. ಅದೇ ಶೋಧಕದ ಬೆಲೆ ಧನ ಸಂಖ್ಯೆ ಬಂದಾಗ 2 ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿರ್ತವೆ ಅಂತ ಹೇಳ್ತೀವಿ. ಈ ಶೋಧಕದ ಬೆಲೆ ಋಣ ಬಂದಾಗ, ಋಣ ಸಂಖ್ಯೆ ಬಂದಾಗ ವಾಸ್ತವ ಮೂಲಗಳಿಲ್ಲ ಅಂತ ನಾವು ಹೇಳ್ತೀವಿ. 2 ಕ್ರಮಾನುಗತ ಬೆಸ ಸಂಖ್ಯೆಗಳ ವರ್ಗಗಳ ಮೊತ್ತ 394. ಈ ಹೇಳಿಕೆಯನ್ನು ಗಣಿತ ಸಮೀಕರಣ ರೂಪದಲ್ಲಿ ಬರೀರಿ ಅಂತ ಇದೆಯಲ್ಲ. ಈಗ ಮೊದಲನೇ ಬೆಸ ಸಂಖ್ಯೆ ಎಕ್ಸ್ ಆಗಿರಲಿ ಅಂತ ತೆಗೆದುಕೊಳ್ಳೋಣ. ಸೊ ನಂತರದ ಬೆಸ ಸಂಖ್ಯೆ ಎಕ್ಸ್ ಪ್ಲಸ್ 2. ಈಗೇನು ಹೇಳ್ತಾರೆ? ಇವುಗಳ ವರ್ಗಗಳ ಮೊತ್ತ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಈಕ್ವಲ್ಸ್ 394. ಸೊ ಇದು ಎಷ್ಟನೇ ಆಯ್ಕೆ ಇದೆ ನೋಡ್ಕೊಳ್ಳಿ. ಇದು ಆಯ್ಕೆ ಬಿ ಇದೆ. ಸೊ ಹಾಗಾಗಿ ಉತ್ತರ ಬಿ ಸರಿಯಾಗಿದೆ. ಇಲ್ಲಿ sin 90 ಮೈನಸ್ ತೀಟಾ ಏನಾಗುತ್ತೆ ಕಂಡುಹಿಡೀಲಿ ಕೇಳಿದ್ದಾರೆ ಕೊಟ್ಟಿರೋ ಚಿತ್ರದಲ್ಲಿ. ಸೈನ್ 90 ಡಿಗ್ರಿ ಮೈನಸ್ ತೀಟಾ, ಇದ್ರ ಪೂರಕ ಕೋನ ಏನಾಗುತ್ತೆ ಅಂದರೆ ಕಾಸ್ ತೀಟಾ ಆಗುತ್ತೆ. ಸೊ ನಾವು ಕಾಸ್ ತೀಟಾ ಬರೀಬೇಕು ಅಂತ ಹೇಳಿದರೆ ವಿಕರ್ಣ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಸೊ ಬಿ ಸಿ ಎಷ್ಟಿದೆ ಅಂತ ಹೇಳಿದರೆ 8 ಇದೆ. ವಿಕರ್ಣ ಎಷ್ಟಿದೆ ಅಂತ ಹೇಳಿದರೆ 10 ಇದೆ. 8 ಡಿವೈಡೆಡ್ ಬೈ 10. ಸೊ ಇದು ಯಾವ ಆಯ್ಕೆ ಇದೆ? ಡಿ ಆಯ್ಕೆ. 8 ಡಿವೈಡೆಡ್ ಬೈ 10 ಈಕ್ವಲ್ಸ್ √3. ಸೈನ್ 2 ತೀಟಾ ಈಕ್ವಲ್ಸ್ √3 ಡಿವೈಡೆಡ್ ಬೈ 2. ಈಗ ನಾವು ನಿರ್ದಿಷ್ಟ ಕೋನಗಳಿಗೆ ತ್ರಿಕೋನಮಿತಿ ಅನುಪಾತವನ್ನು ನೋಡಿದಾಗ √3/2 ಯಾವುದಕ್ಕೆ ಬರುತ್ತೆ ಅಂತ ಹೇಳಿದರೆ ಸೈನ್ 60 ಡಿಗ್ರಿಗೆ ಬರುತ್ತೆ. ಸೊ ಸೈನ್ 2 ತೀಟಾ ಈಕ್ವಲ್ಸ್ ಸೈನ್ 60 ಡಿಗ್ರಿ ಆದರೆ 2 ತೀಟಾ ಈಕ್ವಲ್ಸ್ 60 ಡಿಗ್ರಿ. ತೀಟಾ ಈಕ್ವಲ್ಸ್ 60 ಡಿಗ್ರಿ ಡಿವೈಡೆಡ್ ಬೈ 2 ಈಕ್ವಲ್ಸ್ 30 ಡಿಗ್ರಿ. ಸೊ ಆಯ್ಕೆ ಯಾವುದಿದೆ? ಸಿ ಇದೆ. ಆಯ್ಕೆ ಸಿ ಸರಿಯಾದ ಉತ್ತರ. 16ನೇ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಸಿ ಸ್ಪರ್ಶಕ ಆಗಿದೆ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಓ ಸಿಯ ಬೆಲೆಯನ್ನು ಕೊಟ್ಟಿದ್ದಾರೆ. ಓ ಸಿಯ ಬೆಲೆ 4 ಸೆಂಟಿಮೀಟರ್ ಮತ್ತು ಕೋನ ಎ ಸಿ ಒ ಕೊಟ್ಟಿದ್ದಾರೆ 30 ಡಿಗ್ರಿ. ಆದಾಗ ವೃತ್ತದ ತ್ರಿಜ್ಯ ಓ ಎ ಕಂಡುಹಿಡೀಲಿಕ್ಕೆ ಹೇಳಿದ್ದಾರೆ. ಈಗ ನಾವು ಆ ಲಂಬಕೋನ ತ್ರಿಭುಜದಲ್ಲಿ ನೋಡ್ಕೊಳ್ಳೋದಾದರೆ ಓ ಸಿ ಏನಿದೆ ಅಲ್ಲ ಅದು ವಿಕರ್ಣ ಆಗುತ್ತೆ. ಸೊ ವಿಕರ್ಣ ಮತ್ತು ಅಭಿಮುಖ ಬಾಹು. ಸೊ ಈ ವಿಕರ್ಣ ಮತ್ತು ಅಭಿಮುಖ ಬಾಹುವನ್ನು ಹೊಂದಿರತಕ್ಕಂಥ ತ್ರಿಕೋನಮಿತಿ ಅನುಪಾತ ಯಾವುದಪ್ಪ ಅಂದರೆ ಸೈನ್ ತೀಟಾ ತಗೊಳ್ತೀವಿ. ಸೊ ಸೈನ್ 30 ಡಿಗ್ರಿ ಈಕ್ವಲ್ಸ್ ಅಭಿಮುಖ ಓ ಎ ಅಪಾನ್ ವಿಕರ್ಣ ಎ ಸಿ, ವಿಕರ್ಣ ಓ ಸಿ. ಈಗ ಸೈನ್ 30 ಡಿಗ್ರಿ ಇದರ ಬೆಲೆ 2ನೇ 1. ಓ ಎ ಬೆಲೆ 4 ಸೆಂಟಿಮೀಟರ್ ಅಪಾನ್ ಓ ಸಿ. ಸೊ ಇದನ್ನು ಇಲ್ಲಿ ಓ ಎ ಕಂಡುಹಿಡಿಬೇಕಾಗಿದೆ. ಓ ಎ
ಡಿವೈಡೆಡ್ ಬೈ ವಿಕರ್ಣ 4 ಮಾನಗಳು ಕೊಟ್ಟಿದ್ದಾರೆ. ಸೊ ಓ ಎ ಈಕ್ವಲ್ಸ್ ಇದನ್ನು ಓರೆ ಗುಣಾಕಾರ ಮಾಡಿದಾಗ 4 ಡಿವೈಡೆಡ್ ಬೈ 2, 2 ಒಂದಲೇ 2 ಎರಡಲೇ ಓ ಎ ಈಕ್ವಲ್ಸ್ 2. ಸೊ ಉತ್ತರ ಓ ಎ ಈಕ್ವಲ್ಸ್ 2. ಇದು ಸಿ ಇದೆ, ಸಿ 2 ಸೆಂಟಿಮೀಟರ್. 17ನೇ ಪ್ರಶ್ನೆ, ಸೈನ್ ಥೀಟಾ ಈಕ್ವಲ್ಸ್ ಎಕ್ಸ್ ಅಪಾನ್ ವೈ ಕೊಟ್ಟಿದ್ದಾರೆ. ಕಾಸ್ ಥೀಟಾದ ಬೆಲೆ ಕಂಡುಹಿಡಿಯಬೇಕು. ಈ ಸೈನ್ ಥೀಟಾ ಅಂತ ಹೇಳಿದರೆ ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಸೊ ಇಲ್ಲಿ ಇದರದ್ದು ಏನಪ್ಪ ಅಂತ ಹೇಳಿದರೆ ಪಾರ್ಶ್ವ ಡಿವೈಡೆಡ್ ಬೈ ವಿಕರ್ಣ. ಸೊ ವಿಕರ್ಣ ವೈ. ಈಗ ಪಾರ್ಶ್ವವನ್ನು ಕಂಡುಹಿಡಿಯಬೇಕು. ಸೊ ಅಭಿಮುಖ ಎಕ್ಸ್ ವಿಕರ್ಣ ವೈ ಆದರೆ ಇದು ಪಾರ್ಶ್ವ ಕಂಡುಹಿಡಿಯಬೇಕು. ಸೊ ಪಾರ್ಶ್ವ ಈಕ್ವಲ್ಸ್ ಇದನ್ನು ಎಕ್ಸ್ ಪಾರ್ಶ್ವ ಕಂಡುಹಿಡಿಯೋಣ. ಪಾರ್ಶ್ವ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಸ್ಕ್ವೇರ್. ಪೈಥಾಗರಸ್ ಪ್ರಮೇಯದ ಪ್ರಕಾರ ಸೊ ಎ ಬಿ ಸ್ಕ್ವೇರ್ ಗೊತ್ತಿಲ್ಲ, ಹಂಗೆ ಹಿಡ್ಕೊಳ್ತೀವಿ. ಬಿ ಸಿ ಸ್ಕ್ವೇರನ್ನು ಆ ಕಡೆಗೆ ತಗೊಂಡು ಹೋಗ್ತೀವಿ. ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ಸೊ ಈಕ್ವಲ್ಸ್ ಎ ಸಿ ಅಂತ ಹೇಳಿದರೆ ವೈ ಸ್ಕ್ವೇರ್ ಮೈನಸ್ ಬಿ ಸಿ ಅಂತ ಎಕ್ಸ್ ಇದೆ, ಎಕ್ಸ್ ಸ್ಕ್ವೇರ್. ಸೊ ಆದ್ದರಿಂದ ಎ ಬಿ ಈಕ್ವಲ್ಸ್ ವರ್ಗಮೂಲ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಎ ಬಿ ಇದು ಪಾರ್ಶ್ವ ಆಗಿದೆ, ಆದ್ದರಿಂದ ಇಲ್ಲೇನು ಬರೀಬೇಕು, ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇದು ಎಷ್ಟನೇ ಆಯ್ಕೆ ಇದೆ ಅಂತ ಹೇಳಿದರೆ ಇದು ಆಯ್ಕೆ ಡಿ ಇದೆ. ವರ್ಗಮೂಲ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ವೈ. ಇದು ಕಾಸ್ ಥೀಟಾದ ಬೆಲೆ ಆಗಿದೆ. 18ನೇ ಪ್ರಶ್ನೆ ಏನಿದೆ ಅಂದರೆ ಸೈನ್ ಎ ಪ್ಲಸ್ ಸೈನ್ ಸ್ಕ್ವೇರ್ ಎ ಈಕ್ವಲ್ಸ್ 1 ಆದಾಗ ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಟು ದಿ ಪವರ್ ಆಫ್ 4 ಎ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಾವು ಸೈನ್ ಎ ಈಕ್ವಲ್ಸ್ ಈ ಸೈನ್ ಸ್ಕ್ವೇರ್ ಏನು ಈ ಕಡೆಗೆ ತೊಗೊಂಡ್ರೆ 1 ಮೈನಸ್ ಸೈನ್ ಸ್ಕ್ವೇರ್ ಎ. ಸೊ ಸೈನ್ ಎ ಈಕ್ವಲ್ಸ್ ಸೊ 1 ಮೈನಸ್ ಸೈನ್ ಸ್ಕ್ವೇರ್ ಎ ಅಂತ ಹೇಳಿದರೆ ನಮಗೆ ಗೊತ್ತಿರೋಂಗೆ ಕಾಸ್ ಸ್ಕ್ವೇರ್ ಎ. ಈಗ ಅವ್ರು ಕೇಳಿರೋಂಥದ್ದನ್ನು ಕಂಡುಹಿಡಿಯೋಣ. ಕಾಸ್ ಸ್ಕ್ವೇರ್ ಎ ಪ್ಲಸ್ ಕಾಸ್ ಟು ದಿ ಪವರ್ ಆಫ್ 4 ಎ ಈಕ್ವಲ್ಸ್ ಸೊ ಕಾಸ್ ಸ್ಕ್ವೇರ್ ಎ ಪ್ಲಸ್ ಇದನ್ನು ಕಾಸ್ ಸ್ಕ್ವೇರ್ ಎ ಹೋಲ್ ಟು ದಿ ಪವರ್ ಆಫ್ 2 ಅಂತ ಬರ್ಕೊಳ್ಳೋಣ. ಈಗ ಈಕ್ವಲ್ಸ್ ಕಾಸ್ ಸ್ಕ್ವೇರ್ ಎ ಅಂತ ಹೇಳಿದರೆ ಸೈನ್ ಎ ಪ್ಲಸ್ ಸೈನ್ ಎ ಹೋಲ್ ಸ್ಕ್ವೇರ್ ಈಕ್ವಲ್ಸ್ ಸೈನ್ ಎ ಹೋಲ್ ಸ್ಕ್ವೇರ್ ಅಂದರೂ ಒಂದೇ, ಸೈನ್ ಸ್ಕ್ವೇರ್ ಎ ಅಂತ ಹೇಳಿದರು ಒಂದೇ. ಆದ್ದರಿಂದ ಇದರ ಬೆಲೆ 1. ಸೊ ಇದು ಎಷ್ಟನೇದಿದೆಯಪ್ಪ ಅಂತ ಹೇಳಿದರೆ ಆಯ್ಕೆ ಡಿ 1. 19ನೇ ಪ್ರಶ್ನೆ ನೋಡೋಣ. ಎ 4, -6 ಬಿ ಎ, ಬಿ ಈ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವು ಮೂಲ ಬಿಂದು ಆದರೆ ಎ ಮತ್ತು ಬಿ ಕಂಡುಹಿಡಿಯಬೇಕು. ಸೊ ಮಧ್ಯಬಿಂದು ಈಕ್ವಲ್ಸ್ ನಮಗೆ ಗೊತ್ತಿರೋಂಗೆ x1 ಪ್ಲಸ್ x2 ಅಪಾನ್ 2 y1 ಪ್ಲಸ್ y2 ಅಪಾನ್ 2 ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯುವ ಸೂತ್ರ. ಈಗ x1 y1 x2 y2 0, ಯಾಕಂದರೆ ಮೂಲ ಬಿಂದು ಅಂತ ಕೊಟ್ಟಿರೋದ್ರಿಂದ ಈಕ್ವಲ್ಸ್ 4 ಪ್ಲಸ್ ಎ ಅಪಾನ್ 2 -6 ಪ್ಲಸ್ ಬಿ ಅಪಾನ್ 2. ಈಗ ಇವುಗಳನ್ನು ನಾವು ಸಮೀಕರಿಸಿದರೆ ಎ ಮತ್ತು ಬಿ ಬೆಲೆಗಳನ್ನು ಪಡ್ಕೋಬೋದು. ಸೊ 0 ಈಕ್ವಲ್ಸ್ 4 ಪ್ಲಸ್ ಎ ಅಪಾನ್ 2. ಸೊ 4 ಪ್ಲಸ್ ಎ ಈಕ್ವಲ್ಸ್ 0.
ಓರೆ ಗುಣಾಕಾರ ಮಾಡಿದರೆ 0 ಇಂಟು 2 0. ಸೊ ಎ ಈಕ್ವಲ್ಸ್ -4. ಈಗ ಅದೇ ರೀತಿ ಇಲ್ಲಿ ಮಾಡಿದಾಗ -6 + b ಅಪಾನ್ 2 ಈಕ್ವಲ್ಸ್ 0. -6 + b ಈಕ್ವಲ್ಸ್ 0 ಇಂಟು 2 ಅಂದರೆ 0. ಸೊ b ಈಕ್ವಲ್ಸ್ +6. ಸೊ ಹಾಗಾಗಿ ಎ ಕಮ ಬಿ ಬೆಲೆ ಏನಿರುತ್ತೆ ಅಂತ ಹೇಳಿದರೆ -4, +6. -4, +6 ಇದು ಸಿ ಆಯ್ಕೆ ಇದೆ. 20ನೇದು ಎ x1 y1 ಬಿ x2 y2 ಈ ಎರಡು ಬಿಂದುಗಳ ನಡುವಿನ ದೂರ ಕಂಡುಹಿಡಿಯುವ ಸೂತ್ರ ಅಂತ ಕೇಳಿದ್ದಾರೆ. ಸೊ ದೂರ ಕಂಡುಹಿಡಿಯುವ ಸೂತ್ರ ಎ ಬಿ ಈಕ್ವಲ್ಸ್ ವರ್ಗಮೂಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಆಗಿದೆ. ಸೊ ಹಾಗಾಗಿ ಇದು ಆಯ್ಕೆ ಎ ಸರಿಯಾದ ಉತ್ತರ. 21ನೇ ಪ್ರಶ್ನೆ, ಎ ಒ ಮತ್ತು ಸಿ ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಇದರ ಕೆಳಗೆ ಕೊಟ್ಟಿರ್ತಕ್ಕಂಥ ಯಾವ ಸಂಬಂಧ ಸರಿ ಇದೆ ಅಂತ ಕೇಳಿದ್ದಾರೆ. ಈಗ ಇವು ಸರಳ ರೇಖಾಗತ ಆಗಿದೆ ಅಂತ ಆದರೆ ತ್ರಿಭುಜದ ವಿಸ್ತೀರ್ಣ 0 ಆಗಿರುತ್ತೆ. ಸೊ ನಮಗೆ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯೋ ಸೂತ್ರ ಗೊತ್ತಿದೆ. ಸೊ ಎ ಈಕ್ವಲ್ಸ್ ಅರ್ಧ ಇಂಟು x1 y2 - y3 ಪ್ಲಸ್ x2 ಇಂಟು y3 - y1 ಪ್ಲಸ್ x3 ಇಂಟು y1 - y2. ಇದು ನಮಗೆ ಗೊತ್ತಿದೆ. ಸೊ ಈಗ ಇದನ್ನು ಆಧಾರವಾಗಿ ಇಟ್ಕೊಂಡು ಕಂಡುಹಿಡಿದ್ರೆ ಗೊತ್ತಾಗುತ್ತೆ. x1, y1, x2, y2, x3, y3. 0 ಈಕ್ವಲ್ಸ್ ಅರ್ಧ ಇಂಟು 1 ಇಂಟು y2 0 ಮೈನಸ್ y3 b ಪ್ಲಸ್ x2 0 ಇಂಟು y3 b ಮೈನಸ್ 2 ಪ್ಲಸ್ x3 a ಇಂಟು y1 2 ಮೈನಸ್ y2 0. ಇದನ್ನು ಓರೆ ಗುಣಾಕಾರ ಮಾಡಿದರೆ 0 ಆಗುತ್ತೆ. 1 ಇಂಟು -b ಮೈನಸ್ b 0 ಇಂದ b -2 ಗುಣಿಸಿದಾಗ ನಮಗೆ 0 ಬರುತ್ತೆ. a ಇಂಟು 2ರಲ್ಲಿ 0 ಹೋದರೆ 2, a ಇಂಟು 2 ಅಂದರೆ 2a. ಸೊ ಹಾಗಾಗಿ ಈ -b ಅನ್ನು ಈ ಕಡೆಗೆ ತಗೊಂಬಂದರೆ b ಈಕ್ವಲ್ಸ್ 2a ಅಥವಾ 2a ಈಕ್ವಲ್ಸ್ b. ಇದು ಆಯ್ಕೆ ಎಷ್ಟಿದೆ ಅಂತ ಹೇಳಿದರೆ ಬಿ ಈಕ್ವಲ್ಸ್ 2a ಇದೆ. ಇದು ಸರಿಯಾದ ಉತ್ತರ. ಇಲ್ಲಿ 23ನೇ ಪ್ರಶ್ನೆಯಲ್ಲಿ ಎ ಬಿಯ ಅಳತೆ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಎ ಬಿ ಈಕ್ವಲ್ಸ್ x2 ಮೈನಸ್ x1. ಸೊ x2 4 ಮಾನಗಳಿದೆ, -1, 4 - 1 ಅಂತ ಹೇಳಿದ್ರೆ 3 ಮಾನಗಳು. ಉತ್ತರ ಸಿ 3 ಮಾನಗಳು. 23ನೇ ಪ್ರಶ್ನೆ, ಒಬ್ಬ ವಿದ್ಯಾರ್ಥಿಯು ಪ್ರಥಮ ಭಾಷೆಯಲ್ಲಿ 65 ಅಂಕಗಳನ್ನು, ನಾವು ಪ್ರಥಮ ಭಾಷೆ ಕನ್ನಡ ಅಂತಲೇ ತೊಗೊಂಡಿದ್ದೀನಿ, 65 ಅಂಕಗಳನ್ನು, ವಿಜ್ಞಾನದಲ್ಲಿ 50 ಅಂಕಗಳನ್ನು, ಸಮಾಜ ವಿಜ್ಞಾನದಲ್ಲಿ 55 ಅಂಕಗಳನ್ನು ಪಡೆದಿದ್ದಾನೆ. ಮತ್ತು ಅವನ ಸರಾಸರಿ ಅಂಕ 60 ಆಗಿದೆ. ಹಾಗಾದರೆ ಅವನು ಗಣಿತ ವಿಷಯದಲ್ಲಿ ಕೆಲವು ಅಂಕಗಳನ್ನು ಪಡೆದಿದ್ದಾನೆ, ಅದು ಎಷ್ಟು ಅಂತ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಈಗ ನಾವು ಸರಾಸರಿ ಕಂಡುಹಿಡಿಯೋದ್ರ ಬಗ್ಗೆ ನಿಮಗೆ ಗೊತ್ತಿದೆ. ಸರಾಸರಿ ಅಂದರೆ ಒಟ್ಟು ಮೌಲ್ಯಗಳ ಮೊತ್ತ ಡಿವೈಡೆಡ್ ಬೈ ಮೌಲ್ಯಗಳ ಸಂಖ್ಯೆ. ಈಗ ಕನ್ನಡ, ಸಮಾಜ ವಿಜ್ಞಾನ ಮತ್ತು ಗಣಿತ ಇವು ಅಷ್ಟನ್ನು ಕೂಡಿಸಿ ಅಷ್ಟು ಅಂಕಗಳನ್ನು 1, 2, 3, 4 ಮೌಲ್ಯಗಳಿಂದ ಭಾಗಿಸಿದಾಗ ನಮಗೆ ಸರಾಸರಿ ಬರುತ್ತೆ. ಸೊ ಸರಾಸರಿ ಅವರೇ ಕೊಟ್ಟಿದ್ದಾರೆ. 60 ಈಕ್ವಲ್ಸ್ ಕನ್ನಡ 65, 50 ವಿಜ್ಞಾನ, 55 ಸಮಾಜ ವಿಜ್ಞಾನ, ಗಣಿತ ಎಷ್ಟು ಅಂತ ಕೊಟ್ಟಿಲ್ಲ, ಡಿವೈಡೆಡ್ ಬೈ 4. ಈಗ ಇದನ್ನು ಓರೆ ಗುಣಾಕಾರ ಮಾಡ್ಕೊಳ್ಳೋಣ. 60 × 4 ಈಕ್ವಲ್ಸ್ ಇವು 3 ಕೂಡಿಸಿದರೆ
ಸೊ 5 10 0 1 6 5 11 11 6 17 ಸೊ 170 ಪ್ಲಸ್ ಎಮ್. ಸೊ 60 ಇಂಟು 4 ಅಂತ ಹೇಳಿದರೆ 240. ಈ ಪ್ಲಸ್ 170 ಈ ಕಡೆಗೆ ತೊಗೊಂಬಂದರೆ ಮೈನಸ್ 170 ಈಕ್ವಲ್ಸ್ ಗಣಿತದ ಅಂಕ. ಸೊ ಗಣಿತದ ಅಂಕ ಈಕ್ವಲ್ಸ್ 240ರಲ್ಲಿ 170 ಹೋದರೆ 70 ಅಂಕ. ಸೊ ಗಣಿತದ ಅಂಕಗಳು ಎಷ್ಟು? 70. ಆಯ್ಕೆ ಡಿ ಈಕ್ವಲ್ 70. ಕೇಂದ್ರೀಯ ಪ್ರವೃತ್ತಿಯ 3 ಅಳತೆಗಳಿಗಿರುವ ಪ್ರಾಯೋಗಿಕ ಸಂಬಂಧ ಅಂತ ಕೇಳಿದ್ದಾರೆ. ಅದರಲ್ಲಿ ಪ್ರಾಯೋಗಿಕ ಸಂಬಂಧ ಏನಿರುತ್ತೆ ಅಂದರೆ 3 ಮಧ್ಯಾಂಕ ಈಕ್ವಲ್ಸ್ ಬಹುಲಕ ಪ್ಲಸ್ 2 ಸರಾಸರಿ. ಅದನ್ನು ನಾವು ಹಿಂಗೂ ಕಲ್ತಿರ್ತೀವಿ. ಬಹುಲಕ ಈಕ್ವಲ್ಸ್ 3 ಮಧ್ಯಾಂಕ ಮೈನಸ್ 2 ಸರಾಸರಿ ಅಂತಲೂ ನಾವು ಕಲ್ತಿರ್ತೀವಿ. ಸೊ ಹಾಗಾಗಿ 1ನೇ ಉತ್ತರ ಸರಿಯಾದ ಉತ್ತರ ಆಗಿದೆ. ಈಗ ಮುಂದೆ ಕೆಳಗೆ ಕೊಟ್ಟಿರುವ ಆವೃತ್ತಿ ವಿತರಣಾ ಪಟ್ಟಿಯಲ್ಲಿ ಮಧ್ಯಾಂಕವಿರುವ ವರ್ಗಾಂತರವನ್ನು ಕಂಡುಹಿಡಿಯಿರಿ ಅಂತ ಇದೆ. ಮಧ್ಯಾಂಕವಿರತಕ್ಕಂಥ ವರ್ಗಾಂತರ ಕಂಡುಹಿಡಿಬೇಕು ಅಂತ ಹೇಳಿದರೆ ಮೊದಲು n/2 ಅನ್ನು ಕಂಡುಹಿಡ್ಕೊಳ್ಳೋಣ. ಸೊ n ಅಂತ ಹೇಳಿದರೆ ಆವೃತ್ತಿಗಳ ಒಟ್ಟು ಮೊತ್ತ. ಸೊ ಎಷ್ಟಿದೆ ಅಂದರೆ 5 + 8 13, 12 25, 25 + 15 40 + 20 60. ಇದರ ಅರ್ಧ n/2 ಈಕ್ವಲ್ಸ್ 60 / 2 ಈಕ್ವಲ್ಸ್ 30. ಈಗ ನಾವು ಇಲ್ಲಿ ಸಂಚಿತ ಆವೃತ್ತಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯನ್ನು ಕಂಡುಹಿಡ್ಕೊಂಡ್ರೆ ನಮಗೆ ಸರಿಯಾಗಿ ಯಾವ ವರ್ಗಾಂತರದಲ್ಲಿ ಮಧ್ಯಾಂಕ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಸಂಚಿತ ಆವೃತ್ತಿ 5. ಸೊ ಇಲ್ಲಿ 5 + 8 13, 13 + 12 25, 25 + 15 40, 40 + 20 60. ಸೊ n/2 ಯಾವ ವರ್ಗಾಂತರದಲ್ಲಿ ಬರುತ್ತಾ ಅದೇ ಮಧ್ಯಾಂಕವಿರ್ತಕ್ಕಂಥ ವರ್ಗಾಂತರ. ಈಗ n/2 30 ಬಂದಿದೆ ಅಂದರೆ ಈ ಒಂದು ವರ್ಗಾಂತರದಲ್ಲಿ 26ನೇ ಪ್ರಾಪ್ತಾಂಕದಿಂದ ಹಿಡಿದು 40ನೇ ಪ್ರಾಪ್ತಾಂಕ ಇರುವುದರಿಂದ 30ನೇ ಪ್ರಾಪ್ತಾಂಕ ಈ ವರ್ಗಾಂತರದಲ್ಲೇ ಬರುತ್ತೆ. ಆದ್ದರಿಂದ ಮಧ್ಯಾಂಕವಿರ್ತಕ್ಕಂಥ ವರ್ಗಾಂತರ ಯಾವುದು ಅಂದರೆ 30ರಿಂದ 40. ಆಯ್ಕೆ ಸಿ. 26ನೇ ಪ್ರಶ್ನೆ, ತ್ರಿಭುಜ ಎ ಬಿ ಸಿಯಲ್ಲಿ ಕೋನ ಬಿ ಮತ್ತು ಕೋನ ಸಿ ಅನ್ನು ಕೊಟ್ಟಿದ್ದಾರೆ. ಕೋನ ಬಿ 70 ಡಿಗ್ರಿ ಇದೆ, ಕೋನ ಸಿ 50 ಡಿಗ್ರಿ ಇದೆ. ಆದ್ದರಿಂದ ಕೋನ ಎ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 180ರಲ್ಲಿ 70 ಮತ್ತು 50 ಕಳೆದಾಗ ಉಳಿಯುವಂಥದ್ದು 60 ಡಿಗ್ರಿ. ಕೋನ ಎ ಈಕ್ವಲ್ಸ್ 60 ಡಿಗ್ರಿ. ಸೊ ಕೋನ ಎಯು ಕೋನ ಬಿ ಎ ಡಿ ಪ್ಲಸ್ ಕೋನ ಸಿ ಎ ಡಿಗಳ ಮೊತ್ತ ಆಗಿರುತ್ತೆ. ಇಲ್ಲಿ ಬಿ ಎ ಡಿ ಮತ್ತು ಸಿ ಎ ಡಿ ಕೋನಗಳು ಇವೆರಡು ಸಮನಾದ ಕೋನಗಳು ಆಗಿರೋದ್ರಿಂದ ಸೊ ನಾವು ಕೋನ ಎಯನ್ನು ಏನಂತ ಬರ್ಕೋಬೋದು ಅಂದರೆ 2 ಬಿ ಎ ಡಿ ಅಂತ ಬರ್ಕೋಬೋದು. ಸೊ ಬಿ ಎ ಡಿ ಈಕ್ವಲ್ಸ್ 60 ಡಿಗ್ರಿ ಡಿವೈಡೆಡ್ ಬೈ 2, 2 1 2 30 30 ಡಿಗ್ರಿ ಆಗಿದೆ. ಸೊ ಹಾಗಾಗಿ ಇದು ಎ ಆಯ್ಕೆ 30 ಡಿಗ್ರಿ. 27ನೇ ಸಮಸ್ಯೆಯಲ್ಲಿ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಇ ಎಫ್ಗಳು ಸಮರೂಪ ತ್ರಿಭುಜಗಳಾಗಿರೋದ್ರಿಂದ ಅವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮ ಆಗಿರ್ತವೆ. ಸೊ ಆದ್ದರಿಂದ ಎ ಸಿ ಡಿವೈಡೆಡ್ ಬೈ ಡಿ ಎಫ್ ಈಕ್ವಲ್ಸ್ ಎ ಬಿ ಅಪಾನ್ ಡಿ ಇ ಅಂತ ಬರ್ಕೋಬೋದು. ಅನುರೂಪ ಬಾಹುಗಳ ಅನುಪಾತಗಳೇನಾಗಿರ್ತವೆ ಸಮವಾಗಿ ಇರ್ತವೆ. ಈಗ ಎ ಸಿಯ ಬೆಲೆ ಗೊತ್ತಿಲ್ಲ, ಡಿವೈಡೆಡ್ ಬೈ ಸೊ 1.3 ಈಕ್ವಲ್ಸ್ ಎ ಬಿಯ ಬೆಲೆ 4.8 ಡಿವೈಡೆಡ್ ಬೈ ಡಿ ಇನ ಬೆಲೆ 2.4. ಸೊ ಎ ಸಿ ಈಕ್ವಲ್ಸ್ 4.8 ಡಿವೈಡೆಡ್ ಬೈ 2.4. ಇದನ್ನು ಓರೆ ಗುಣಾಕಾರ ಮಾಡಿದರೆ ಇಂಟು 1.3. 2.4 ಒಂದಲೇ, 2.4 2. ಸೊ 2 × 1.3 ಅಂದರೆ
2.6. ಎ ಸಿಯ ಬೆಲೆ 2.6. ಇದು ಬಿ ಆಯ್ಕೆ ಆಗಿದೆ. ಆಯ್ಕೆ ಬಿ ಆಗಿದೆ. 28ನೇ ಸಮಸ್ಯೆಯಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಡಿ ಇ ಬಿ ಸಿಗೆ ಸಮಾಂತರವಾಗಿದೆ ಅಂತ ಕೊಟ್ಟಿದ್ದಾರೆ. ಡಿ ಇ ಬಿ ಸಿಗೆ ಸಮಾಂತರವಾಗಿರೋದ್ರಿಂದ ತ್ರಿಭುಜ ಎ ಡಿ ಇ ಮತ್ತು ಎ ಬಿ ಸಿ ಇವೆರಡು ಸಮರೂಪ ತ್ರಿಭುಜಗಳು ಆಗ್ತವೆ. ಹೆಂಗೆ ಅಂತ ನಿಮ್ಗೆ ಗೊತ್ತಿದೆ. ಹೆಂಗೆ ಅಂದರೆ ತ್ರಿಭುಜ ಎ ಡಿಯ ಕೋನಗಳು ತ್ರಿಭುಜ ಎ ಬಿ ಸಿಯ ಕೋನಗಳಿಗೆ ಅನುರೂಪವಾಗಿ ಸಮ ಆಗಿರೋದ್ರಿಂದ ಇವೆರಡು ಸಮಕೋನೀಯ ತ್ರಿಭುಜಗಳಾಗ್ತವೆ. ಸಮಕೋನೀಯಗಳಾಗಿರುವ ಎರಡು ತ್ರಿಭುಜಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಆದ್ದರಿಂದ ಇವೆರಡು ಸಮರೂಪ ತ್ರಿಭುಜಗಳು ಆಗ್ತವೆ. ಈಗ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ತ್ರಿಭುಜ ಎ ಬಿ ಸಿ ವಿಸ್ತೀರ್ಣ ಅಪಾನ್ ತ್ರಿಭುಜ ಡಿ ಇ ಎಫ್ ತ್ರಿಭುಜ ಎ ಡಿ ಇ ವಿಸ್ತೀರ್ಣದ ಅನುಪಾತವನ್ನು ಕಂಡುಹಿಡಿಬೇಕು ಅಂತ ಹೇಳ್ತಾರೆ. ಸೊ ಇದು ಎ ಬಿ ಸಿ ಅಂದರೆ ಎ ಬಿ ಸ್ಕ್ವೇರ್ ಅಪಾನ್ ಎ ಡಿ ಸ್ಕ್ವೇರ್. ಎ ಬಿ ಇದನ್ನು ಹಿಂಗೂ ಬರ್ಕೋಬೋದು, ಎ ಬಿ ಅಪಾನ್ ಎ ಡಿ ಹೋಲ್ ಸ್ಕ್ವೇರ್. ಸೊ ಎ ಬಿ ಮತ್ತು ಎ ಡಿ ಅನುಪಾತವನ್ನು ಕೊಟ್ಟಿದ್ದಾರೆ 5/3 ಹೋಲ್ ಸ್ಕ್ವೇರ್. ಸೊ ಇದನ್ನು ಬರೆದ್ರೆ 5 ಸ್ಕ್ವೇರ್ ಅಪಾನ್ 3 ಸ್ಕ್ವೇರ್ ಈಕ್ವಲ್ಸ್ 25 ಡಿವೈಡೆಡ್ ಬೈ 9. ತ್ರಿಭುಜ ಎ ಬಿ ಸಿಯ ವಿಸ್ತೀರ್ಣ ಮತ್ತು ತ್ರಿಭುಜ ಎ ಡಿ ಇಯ ವಿಸ್ತೀರ್ಣಗಳ ಅನುಪಾತ 25/9 ಆಗಿದೆ. ಇದು ಆಯ್ಕೆ ಡಿ. ಆಯ್ಕೆ ಡಿ ಇದೆ. 29ನೇ ಪ್ರಶ್ನೆಯಲ್ಲಿ ನಮಗೆ ಎ ಡಿಯ ಬೆಲೆಯನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಸೊ ಎ ಡಿ ಸ್ಕ್ವೇರ್ ಈಕ್ವಲ್ಸ್ ಎ ಬಿ ಸ್ಕ್ವೇರ್ ಈಕ್ವಲ್ಸ್ ಎ ಸಿ ಇಂಟು ಎ ಡಿ ಅನ್ನೋ ವಿಚಾರ ನಮಗೆ ಗೊತ್ತಿದೆ. ಸೊ ಹಾಗಾಗಿ ಎ ಬಿ ಸ್ಕ್ವೇರ್ 6 ಸ್ಕ್ವೇರ್ ಈಕ್ವಲ್ಸ್ ಎ ಸಿ 10 ಇದೆ 10 ಇಂಟು ಎ ಡಿ. ಸೊ ಎ ಡಿ ಈಕ್ವಲ್ಸ್ 6 ಸ್ಕ್ವೇರ್ ಅಂದರೆ 36 ಡಿವೈಡೆಡ್ ಬೈ 10 ಗುಣಾಕಾರ ಮಾಡ್ತೀವಿ ಡಿವೈಡೆಡ್ ಬೈ 10. ಸೊ ಎ ಡಿ ಈಕ್ವಲ್ಸ್ 3.6 ಸೆಂಟಿಮೀಟರ್. ಸೊ ಇದು ಆಯ್ಕೆ ಬಿ 3.6 ಸೆಂಟಿಮೀಟರ್ ಆಗಿದೆ. 30ನೇ ಪ್ರಶ್ನೆ ಈ ರೀತಿ ಇದೆ. ಕೆಳಗಡೆ ಕೆಲವು ತ್ರಿಭುಜಗಳ ಅಳತೆಗಳನ್ನು ಕೊಟ್ಟಿದೆ. ಇದರಲ್ಲಿ ಲಂಬಕೋನ ತ್ರಿಭುಜದ ಅಳತೆ ಯಾವುದಲ್ಲ ಅನ್ನೋದನ್ನು ಕಂಡುಹಿಡಲಿಕ್ಕೆ ಹೇಳಿದ್ದಾರೆ. ಎ 5, 12, 13. 5, 12, 13 ಇದು ಪೈಥಾಗರ ತ್ರಿವಳಿ. ಇದು ಲಂಬಕೋನ ತ್ರಿಭುಜನ ಉಂಟು ಮಾಡುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ನೆಕ್ಸ್ಟ್ 8, 15, 17 ಇದು ಸಹ 17ರ ವರ್ಗ 8ರ ವರ್ಗ ಮತ್ತು 15ರ ವರ್ಗಕ್ಕೆ ಸಮವಾಗಿರುತ್ತೆ ಅನ್ನೋದು ನಮಗೆ ಗೊತ್ತಿದೆ. ಆದ್ದರಿಂದ ಇದು ಸಹ ಲಂಬಕೋನ ತ್ರಿಭುಜವನ್ನು ಉಂಟು ಮಾಡುತ್ತೇನೆ. ಇನ್ನು ಸಿ 3, 8, 6 ಇದು ಪೈಥಾಗರೆಯ ತ್ರಿವಳಿ ಅಲ್ಲ. ಈ 3, 8, 6 8ರ ವರ್ಗ ತಗೊಂಡ್ರೆ ಇದು 8ರ ವರ್ಗ 64. ಅಂದರೆ ಒಂದು ತ್ರಿಭುಜದ 3 ಅಳತೆಗಳಲ್ಲಿ ಅತ್ಯಂತ ದೊಡ್ಡ ಬಾವಿನ ಅಳತೆ ವಿಕರ್ಣದ ಅಳತೆ ಆಗಿರುತ್ತೆ. ಅದರ ವರ್ಗ ತೊಗೊಂಡಾಗ 64 ಆಗುತ್ತೆ. ಇನ್ನು 3ರ ವರ್ಗ ಮತ್ತು 6ರ ವರ್ಗ ತೊಗೊಂಡ್ರೆ ಉಳಿದ 2 ಬಾಹುಗಳ ವರ್ಗಗಳ ಮೊತ್ತ ತೊಗೊಂಡ್ರೆ 3ರ ವರ್ಗ 9, 6ರ ವರ್ಗ 36, 45ಕ್ಕೆ ಆಗುತ್ತೆ. ಸೊ ಆದ್ದರಿಂದ 8ರ ವರ್ಗ ನಾಟ್ ಈಕ್ವಲ್ ಟು 3ರ ವರ್ಗ ಪ್ಲಸ್ 6ರ ವರ್ಗ ಆಗಿರೋದ್ರಿಂದ ಸಿ ಇದು ಲಂಬಕೋನ ತ್ರಿಭುಜದ ಅಳತೆ ಅಲ್ಲ. 21ನೇ ಪ್ರಶ್ನೆಯಲ್ಲಿ ವೃತ್ತಕ್ಕೆ ಸಂಬಂಧಿಸಿದ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಒಂದನೇದು ಎ ಬಾಹ್ಯಬಿಂದುವಿನಿಂದ ಒಂದು ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಎಳೆಯಬಹುದು. ಸರಿಯಾದ ಉತ್ತರ. ಎರಡನೇದು ವೃತ್ತದ ಮೇಲಿನ ಒಂದು ಬಿಂದುವಿನಲ್ಲಿ ವೃತ್ತಕ್ಕೆ 1 ಸ್ಪರ್ಶಕವನ್ನು ಮಾತ್ರ ಎಳೆಯಬಹುದು. ಅದು ಸರಿಯಾದ ಉತ್ತರ. ಮೂರನೇದು ಏನಿದೆ ಅಂತ ಹೇಳಿದರೆ ವೃತ್ತದ ಒಳಗಿನ ಬಿಂದುವಿನಿಂದ ವೃತ್ತಕ್ಕೆ 2 ಸ್ಪರ್ಶಕಗಳನ್ನು ಮಾತ್ರ ಎಳೆಯಬಹುದು. ಇದು ತಪ್ಪಾದ ಹೇಳಿಕೆ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದರೆ ವೃತ್ತದ ಒಳಗಿನ ಬಿಂದುವಿನಿಂದ ಸ್ಪರ್ಶಕವನ್ನು ಎಳೆಯಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಿ ತಪ್ಪಾದ ಉತ್ತರ. 4ನೇದು ಸರಿಯಾಗಿದೆ. ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳು ಸಮವಾಗಿರುತ್ತೆ. ಇದು ಸರಿಯಾಗಿದೆ. 32ನೇ ಪ್ರಶ್ನೆ
ಓ ವೃತ್ತ ಕೇಂದ್ರವಿರುವ ವೃತ್ತಕ್ಕೆ ಪಿ ಎ ಮತ್ತು ಪಿ ಬಿಗಳು ಸ್ಪರ್ಶಕ ಆಗಿವೆ. ಚಿತ್ರದಲ್ಲಿ ತೋರಿಸಿರುವಂತೆ ಪಿ ಎ 5 ಸೆಂಟಿಮೀಟರು, ಕೋನ ಎ ಪಿ ಬಿ 60 ಡಿಗ್ರಿ. ಸೊ ಈಗ ನಮಗೆ ಗೊತ್ತಿರೋಂಥ ವಿಚಾರ ಏನಪ್ಪ ಅಂತ ಹೇಳಿದರೆ ಪಿ ಎ ಅಳತೆ ಪಿ ಬಿ ಅಳತೆಗೆ ಸಮವಾಗಿರುತ್ತದೆ. ಸೊ ಅಂದರೆ ವೃತ್ತಕ್ಕೆ ಬಾಹ್ಯ ಬಿಂದುವಿನಿಂದ ಎಳೆದ ಸ್ಪರ್ಶಕಗಳು ಸಮವಾಗಿರ್ತವೆ. ಸೊ ಆದ ಕಾರಣ ಈ ಸಮನಾದ ಒಂದು ಬಾಹುಗಳಿಗೆ ಅಭಿಮುಖವಾಗಿರ್ತಕ್ಕಂಥ ಕೋನಗಳು ಸಹ ಸಮವಾಗಿರ್ತವೆ. ಅಂದರೆ ಎ ಕೋನ ಮತ್ತು ಬಿ ಕೋನ ಸಮವಾಗಿರ್ತವೆ. ಅವು ಎಷ್ಟಿರುತ್ತೆ ಅಂತ ಹೇಳಿದರೆ ಅವು ಸಹ 60 ಡಿಗ್ರಿ ಇರ್ತವೆ. ಸೊ ಆದ್ದರಿಂದ ಇದು ಪಿ ಎ ಪಿ ತ್ರಿಭುಜ ಒಂದು ಸಮಕೋನೀಯ ತ್ರಿಭುಜ ಆಗಿದೆ. ಆದ್ದರಿಂದ ಇದು ಸಮಬಾಹು ತ್ರಿಭುಜನೂ ಆಗಿರುತ್ತೆ. ಆದ ಕಾರಣ ಎ ಬಿ ಜಾದ ಅಳತೆ 5 ಸೆಂಟಿಮೀಟರ್ ಆಗಿರುತ್ತೆ. ಇದು ಆಯ್ಕೆ ಸಿ. 33ನೇ ಪ್ರಶ್ನೆ. ಒಂದು ವೃತ್ತದಲ್ಲಿ ಎರಡು ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ. ತ್ರಿಜ್ಯಗಳ ಅಂತ್ಯಬಿಂದುಗಳಿಂದ ಎಳೆದ ಸ್ಪರ್ಶಕಗಳ ನಡುವಿನ ಕೋನ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರೋ ರೀತಿಯಲ್ಲಿ ತ್ರಿಜ್ಯಗಳ ನಡುವಿನ ಕೋನ ಪ್ಲಸ್ ಸ್ಪರ್ಶಕಗಳ ನಡುವಿನ ಕೋನ ಇವೆರಡೂ ಸೇರಿದರೆ 180 ಡಿಗ್ರಿ ಆಗಿರುತ್ತೆ. ಸರಳ ಕೋನ ಪೂರಕಗಳು ಆಗ್ತವೆ. ಇಲ್ಲಿ ತ್ರಿಜ್ಯಗಳ ನಡುವಿನ ಕೋನ 130 ಡಿಗ್ರಿ ಕೊಟ್ಟಿರೋದ್ರಿಂದ ತ್ರಿಜ್ಯಗಳ ಅಂತ್ಯಬಿಂದುಗಳಲ್ಲಿ ಎಳೆದ ಸ್ಪರ್ಶಕಗಳ ನಡುವಿನ ಕೋನ 180ರಲ್ಲಿ 130 ಡಿಗ್ರಿಯನ್ನು ಕಳೆದಾಗ ಬರುವಂಥದ್ದು 50 ಡಿಗ್ರಿ. ಸೊ ಹಾಗಾಗಿ ಸ್ಪರ್ಶಕಗಳ ನಡುವಿನ ಕೋನ 50 ಡಿಗ್ರಿ ಆಗಿರುತ್ತೆ. ಅದು ಆಯ್ಕೆ ಡಿ, 50 ಡಿಗ್ರಿ. 34ನೇ ಪ್ರಶ್ನೆಯಲ್ಲಿ ಇಲ್ಲಿ ಅನುರೂಪ ಬಾಹುಗಳ ಅನುಪಾತವನ್ನು ಕೊಟ್ಟಿರೋದ್ರಿಂದ ನಮಗೆ ಎ ಇ ಮತ್ತು ಎ ಡಿ ಕಂಡುಹಿಡಿಯಲಿಕ್ಕೆ ಸುಲಭ ಆಗುತ್ತೆ. ಸೊ ಎ ಇ ಅಪಾನ್ ಎ ಇ ಅಪಾನ್ ಎ ಬಿ ಈಕ್ವಲ್ಸ್. ಸೊ ಎ ಬಿ ಅಪಾನ್ ಎ ಇ ನಮಗೆ 5/7 ಕೊಟ್ಟಿದ್ದಾರೆ. ನಾನು ಅದನ್ನು ವ್ಯುತ್ಕ್ರಮ ಬರ್ಕೊಂಡಿರೋದ್ರಿಂದ 7/5 ಆಗುತ್ತೆ. ಸೊ ಎ ಇ ಈಕ್ವಲ್ಸ್ 7/5 ಇಂಟು ಎ ಬಿ, 7/5 ಇಂಟು. ಸೊ ಎ ಬಿ ಎಷ್ಟಿದೆ ಅಂತ ಹೇಳಿದರೆ 5 ಸೆಂಟಿಮೀಟ್ರ್ ಇದೆ. 5 ಕ್ಯಾನ್ಸಲ್. ಎ ಇ ಈಕ್ವಲ್ಸ್ 7. ಸೊ ನೆಕ್ಸ್ಟ್ ನಾವು ಎ ಡಿಯನ್ನು ಕಂಡುಹಿಡಿಬೇಕು. ಇಲ್ಲಿ ಆಯ್ಕೆಗಳ ಉತ್ತರಗಳನ್ನು ನೋಡೋದಾದರೆ ಎ ಇ ಅಳತೆ 7 ಸೆಂಟಿಮೀಟರ್ ಇರೋದು ಒಂದೇ ಒಂದು ಆಯ್ಕೆ ಇದೆ. ಅದು ಯಾವುದಪ್ಪ ಅಂತ ಹೇಳಿದರೆ ಎ ಆಯ್ಕೆ. ಆದ್ದರಿಂದ ಉತ್ತರ ಎ 7 ಸೆಂಟಿಮೀಟರ್ ಮತ್ತು 9.8 ಸೆಂಟಿಮೀಟರ್ ಸರಿಯಾಗಿದೆ. ಸೊ ಮಾಡಿ ನೋಡೋದಾದರೆ ಎ ಡಿ ಅಪಾನ್ ಎ ಸಿ ಈಕ್ವಲ್ಸ್ 7/5. ಎ ಡಿ ಈಕ್ವಲ್ಸ್ 7/5 ಇಂಟು ಎ ಸಿ, 7/5 ಇಂಟು ಎ ಸಿ 7 ಇದೆ. 7 ಇಂಟು 7 49 ಡಿವೈಡೆಡ್ ಬೈ 5 ಈಕ್ವಲ್ಸ್ 9.8. ಮಾಡಿನೂ ನೋಡ್ಬೋದು ಅಥವಾ ನಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸಿ 7 ಎ ಇ 7 ಸೆಂಟಿಮೀಟ್ರ್ ಇರೋದು ಆಯ್ಕೆ ಎನಲ್ಲಿ ಅಷ್ಟೇ ಇರೋದ್ರಿಂದ ಅದನ್ನು ನೇರವಾಗಿಯೂ ಸಹ ಬರಿಬೋದು. ಇಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಬಾಹ್ಯ ಬಿಂದು ಏನಿಂದ ಎಳೆದ ಸ್ಪರ್ಶಕ ಎ ಬಿ ಅಂತ ಕೊಟ್ಟಿದ್ದಾರೆ. ಎ ಒ 25 ಸೆಂಟಿಮೀಟರು ಮತ್ತು ಎ ಬಿ 24 ಸೆಂಟಿಮೀಟರ್ ಆದಾಗ ವೃತ್ತದ ತ್ರಿಜ್ಯ ಕಂಡುಹಿಡಿಯಲಿಕ್ಕೆ ಕೇಳಿದ್ದಾರೆ. ಸೊ ಇದು ತ್ರಿಭುಜ ಎ ಬಿ ಒ ಒಂದು ಲಂಬಕೋನ ತ್ರಿಭುಜ ನಮಗೆ ಗೊತ್ತಿದೆ. ಕೋನ ಬಿ 90 ಡಿಗ್ರಿ ಆಗಿರುತ್ತೆ. ಆದ್ದರಿಂದ ಒ ಎ ಇದು ವಿಕರ್ಣ. ಒ ಎನ ವರ್ಗ ಈಕ್ವಲ್ಸ್ ಎ ಬಿಯ ವರ್ಗ ಪ್ಲಸ್ ಒ ಬಿಯ ವರ್ಗ. ಸೊ ನಾವು ಒ ಬಿ ಕಂಡುಹಿಡಿಬೇಕು. ಒ ಬಿ ಈಕ್ವಲ್ಸ್ ಒ ಎನ ವರ್ಗ ಮೈನಸ್ ಎ ಬಿನ ವರ್ಗ.
ಓ ಎ ಅಂದರೆ ವೃತ್ತ ಕೇಂದ್ರದಿಂದ ಬಾಹ್ಯ ಬಿಂದುವಿಗಿರುವ ದೂರ 25 ಸೆಂಟಿಮೀಟರ್ ಕೊಟ್ಟರೆ 25ರ ವರ್ಗ, ಮತ್ತು ಎ ಬಿ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆಳೆದ ಸ್ಪರ್ಶಕದ ಉದ್ದ ಅದು 24 ಕೊಟ್ಟರೆ 24ರ ವರ್ಗ. 625 ಮೈನಸ್ 24ರ ವರ್ಗ 576. 625 576 ಹೋದರೆ 49. ಸೊ ಒ ಬಿ ಸ್ಕ್ವೇರ್ ಈಕ್ವಲ್ಸ್ 49 ಆದರೆ ಒ ಬಿ ಈಕ್ವಲ್ಸ್ ವರ್ಗಮೂಲ 49 ಈಕ್ವಲ್ಸ್ 7 ಸೆಂಟಿಮೀಟರ್. ಸೊ ಆಯ್ಕೆ ಇದು ಬಿ ಇದೆ, 7 ಸೆಂಟಿಮೀಟರ್. ಸೊ ಹಾಗಾಗಿ ವೃತ್ತದ ತ್ರಿಜ್ಯ ಈಕ್ವಲ್ಸ್ 7 ಸೆಂಟಿಮೀಟರ್. 36ನೇ ಪ್ರಶ್ನೆ, ಸಿಲಿಂಡರ್ನ ಪಾದದ ತ್ರಿಜ್ಯ 6 ಸೆಂಟಿಮೀಟರ್ ಮತ್ತು ಎತ್ತರ h ಸೆಂಟಿಮೀಟರ್ ಆದರೆ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತಾರೆ. ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಅಂತ ಹೇಳಿದರೆ ಪಾದದ ಪರಿಧಿ ಇಂಟು ಎತ್ತರ ಮಾಡ್ತೀವಿ. ಪಾದದ ಪರಿಧಿ 2πr, ಎತ್ತರ h, 2πr h ಚದರ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಇದು ಆಯ್ಕೆ ಇರೋದು ಡಿನಲ್ಲಿದೆ, 2πr h ಸೆಂಟಿಮೀಟರ್ ಸ್ಕ್ವೇರ್. ಸಿಲಿಂಡರ್ನ ವಕ್ರ ಮೇಲ್ಮೈ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr h ಸೆಂಟಿಮೀಟರ್ ಸ್ಕ್ವೇರ್ ಚದರ ಮಾನಗಳು. 37ನೇ ಪ್ರಶ್ನೆಯಲ್ಲಿ ಶಂಖವೊಂದರ ಇಳಿಜಾರು ಎತ್ತರ L, ಎತ್ತರ h ಮತ್ತು ತ್ರಿಜ್ಯ r ಆದರೆ ಇವುಗಳ ನಡುವಿನ ಸಂಬಂಧ ಅಂತ ಹೇಳಿದ್ದಾರೆ. ಇವುಗಳ ನಡುವಿನ ಸಂಬಂಧ L ಹೆಂಗೆ ಕಂಡುಹಿಡಿತೀವಿ ಅಂತ ಹೇಳಿದರೆ, ಸೊ L ಸ್ಕ್ವೇರ್ ಈಕ್ವಲ್ಸ್ h ಸ್ಕ್ವೇರ್ ಪ್ಲಸ್ r ಸ್ಕ್ವೇರ್. ಸೊ ನಿಮ್ಗೆ ಗೊತ್ತಿರೋಂಗೆ ಇದು ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮವಾಗಿ ಇದೆ. ಆದ್ದರಿಂದ ಆಯ್ಕೆ ಬಿ ಸರಿಯಾದ ಉತ್ತರ. 38ನೇ ಪ್ರಶ್ನೆ, ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 616 ಮೀಟರ್ನ ವರ್ಗ, ಸ್ಕ್ವೇರ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅರ್ಧಗೋಳದ ಮೇಲ್ಮೈ ವಿಸ್ತೀರ್ಣ ಅಂತ ಕೇಳಿದ್ದಾರೆ. ಅದು ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಆಗಬೇಕಾಗಿತ್ತು. ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಗೋಳದ ಮೇಲ್ಮೈ ವಿಸ್ತೀರ್ಣದ ಅರ್ಧದಷ್ಟು ಇರುತ್ತೆ. ಅಂದರೆ ಗೋಳದ ಮೇಲ್ಮೈ ವಿಸ್ತೀರ್ಣ 4πr ಸ್ಕ್ವೇರ್ ಆದರೆ ಅರ್ಧಗೋಳದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ 2πr ಸ್ಕ್ವೇರ್ ಆಗಿರುತ್ತೆ. ಸೊ ಆದ್ದರಿಂದ ಇದರ ಅರ್ಧ ಅಂತ ಹೇಳಿದರೆ 308 ಸ್ಕ್ವೇರ್ ಮೀಟರ್, SQM ಸ್ಕ್ವೇರ್ ಮೀಟರ್ ಆಗುತ್ತೆ. ಸೊ ಆದ್ದರಿಂದ ಆಯ್ಕೆ ಬಿ 308 ಸೆಂಟಿಮೀಟರ್ ಸ್ಕ್ವೇರ್. 36ನೇ ಪ್ರಶ್ನೆ, ಒಂದು ನೇರ ಸಿಲಿಂಡರ್ನ ಪಾದದ ಸುತ್ತಳತೆ 44 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಪಾದದ ಸುತ್ತಳತೆ 2πr, ಪಾದದ ಪರಿಧಿ ಅಥವಾ ಸುತ್ತಳತೆ 2πr 44 ಸೆಂಟಿಮೀಟರ್, ಎತ್ತರ 10 ಸೆಂಟಿಮೀಟರ್. ಹಾಗಾದರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸಿಲಿಂಡರ್ನ ಘನಫಲ ಈಕ್ವಲ್ಸ್ 2πr ಸಿಲಿಂಡರ್ನ ಘನಫಲ ಕಂಡುಹಿಡಿಯಕ್ಕೆ ಹೇಳಿದರೆ, ಸಿಲಿಂಡರ್ನ ಘನಫಲ ಕಂಡುಹಿಡಿಯಬೇಕು ಅಂತ ಹೇಳಿದರೆ ನಮಗೆ ತ್ರಿಜ್ಯ ಬೇಕು. r ಈಕ್ವಲ್ಸ್ 44/2 × 22/7 ಈಕ್ವಲ್ಸ್, ಇದನ್ನು ಭಾಗಾಕಾರ ಇರೋದನ್ನು ಗುಣಾಕಾರ ಮಾಡಿಕೊಂಡ್ರೆ 7 × 44, 2 22 44, 44 44 r ಈಕ್ವಲ್ಸ್ 7 ಆಗುತ್ತೆ. ಸೊ ಈ ಬೆಲೆಯನ್ನು ಇದರಲ್ಲಿ ಆದೇಶ ಮಾಡಿಕೊಂಡ್ರೆ ಪೈ ಹಾಗೆ ಇಟ್ಕೊಳ್ಳೋಣ, 7ರ ವರ್ಗ ಇಂಟು h 10 ಇದೆ. ಸೊ ಪೈ 7ರ ವರ್ಗ 49 ಇಂಟು 10 ಈಕ್ವಲ್ಸ್ 490 ಪೈ. ಘನಫಲ ಈಕ್ವಲ್ಸ್ 490 ಪೈ. 40ನೇ ಪ್ರಶ್ನೆ, ಒಂದು ಜೇಡಿ ಮಣ್ಣಿನಿಂದ ಒಂದು ಶಂಖವನ್ನು ರಚಿಸಿ ಇದನ್ನು ಪಾದಕ್ಕೆ ಸಮಾಂತರವಾಗಿ ಚಾಕುವಿನಿಂದ ಕತ್ತರಿಸಿ ಉಂಟಾದ ಚಿಕ್ಕ ಶಂಕುವನ್ನು ಬೇರ್ಪಡಿಸಿದಾಗ ಉಳಿಯುವ ಘನ ಅಂತ ಕೇಳಿದ್ದಾರೆ. ಅಂದರೆ ಈ ಶಂಕು ಏನಿದೆ ಅಲ್ಲ, ಇದನ್ನು ಇಲ್ಲಿ ಮೇಲೆ
ಈ ಪಾದಕ್ಕೆ ಸಮಾಂತರವಾಗಿ ಹಿಂಗೆ ಕತ್ತರಿಸಿ ಈ ಮೇಲಿನ ಶಂಕುವನ್ನು ತೆಗೆದಾಗ ಉಳಿಯುವಂಥ ಘನದ ಹೆಸರು ಏನಪ್ಪ ಅಂತ ಹೇಳಿದರೆ ಇದನ್ನು ಶಂಕುವಿನ ಭಿನ್ನಕ ಅಂತ ಕರಿತೀವಿ. ಸೊ ಆಯ್ಕೆ ಡಿ, ಶಂಕುವಿನ ಭಿನ್ನಕ.